ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಯುದ್ಧಕಾಂಡ. ಯುದ್ಧವನ್ನು ಆರಂಭಿಸಲು ರಾಮನು ಸಿದ್ಧನಾಗಿದ್ದರೂ ಯುದ್ಧ ಕಾಲದಲ್ಲಿ ಪಾಲಿಸಬೇಕಾದ ರಾಜಧರ್ಮವನ್ನು ಬಿಡುವುದಕ್ಕೆ ಇಷ್ಟಪಡದೆ ಅಂಗದನನ್ನು ಕರೆದು, ಮಗು, ನೀನು ಧೈರ್ಯಶಾಲಿ ಹಾಗೂ ವಿಧೇಯನಾಗಿ ನನ್ನ ಸಂದೇಶವನ್ನು ಬುದ್ಧಿವಂತಿಕೆಯಿಂದ ತಲುಪಿಸಬಲ್ಲೆ ಎಂದು ನಾನು ನಿನ್ನನ್ನು ರಾವಣನ ಬಳಿಗೆ ಕಳುಹಿಸುತ್ತಿದ್ದೇನೆ. ಆಸ್ಥಾನವನ್ನು ಪ್ರವೇಶಿಸಿ ರಾವಣನಿಗೆ ಹೀಗೆಂದು ಹೇಳು, ಎಲೈ ರಾವಣ, ನಿನ್ನ ರಾಜ್ಯ ವೈಭವ ಎಲ್ಲವನ್ನೂ ನೀನು ಸದ್ಯದಲ್ಲೇ ಕಳೆದುಕೊಳ್ಳಲಿರುವೆ. ವಿವೇಕರಹಿತನಾಗಿರುವ ನಿನ್ನ ಮೃತ್ಯು ಹತ್ತಿರವಾಗಿದೆ. ನೀನೊಬ್ಬ ಕಳ್ಳ. ಋಷಿಗಳನ್ನೂ ದೇವತೆಗಳನ್ನೂ ದೈವಭಕ್ತರನ್ನೂ ಪಾಪಾಚರಣೆಯಿಂದ ನೋಯಿಸಿರುವ ನಿನ್ನ ಕರ್ಮಫಲವನ್ನು ನೀನು ಅನುಭವಿಸಲಿರುವೆ. ಮಾಡಿದ ಪಾಪದ ಫಲವನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನನ್ನ ಹೆಂಡತಿಯನ್ನು ಕದ್ದು ತಂದಿರುವುದಕ್ಕಾಗಿ ನಿನ್ನನ್ನು ಶಿಕ್ಷಿಸಲು ನಾನೀಗ ಬಂದಿರುವೆ. ನೀನು ಬ್ರಹ್ಮನಿಂದ ಪಡೆದುಕೊಂಡಿರುವ ವರವು ನಿನಗೆ ಈಗ ಪ್ರಯೋಜನಕ್ಕೆ ಬಾರದು. ನಿನ್ನ ದುರಹಂಕಾರಕ್ಕೆ ತಕ್ಕ ಶಾಸ್ತಿ ಕಾದಿದೆ. ನಾನಿಲ್ಲದಿರುವಾಗ ಬಹಳ ಧೈರ್ಯದಿಂದ ಅವಳನ್ನು ಕೊದ್ದೊಯ್ದು ನನ್ನನ್ನೂ ಅವಳನ್ನು ಬೇರೆ ಮಾಡಿದೆ ಅಲ್ಲವೇ? ಅದೇ ಧೈರ್ಯವನ್ನು ನೀನು ನನ್ನೊಡನೆ ಯುದ್ಧದಲ್ಲಿ ತೋರಿಸಬೇಕಾದ ಕಾಲ ಈಗ ಬಂದಿದೆ. ಆದರೂ ಒಂದು ವೇಳೆ ನೀನು ಸೀತೆಯನ್ನು ಹಿಂದಿರುಗಿಸಿ ಕ್ಷಮೆ ಕೋರುವುದೇ ಆದರೆ ನಾನು ಈ ಯುದ್ಧವನ್ನು ನಿಲ್ಲಿಸುತ್ತೇನೆ. ಇಲ್ಲವಾದರೆ ನೀನು ಯುದ್ಧ ಮಾಡಲೇಬೇಕು. ನಾನು ಕೋಪದಿಂದ ಬಿಡುವ ಹರಿತವಾದ ಬಾಣಗಳಿಂದ ರಾಕ್ಷಸರೆಲ್ಲರೂ ನಾಶವಾಗುವುದು ಖಂಡಿತ. ವಿಭೀಷಣ ಒಬ್ಬ ಒಳ್ಳೆಯವನು. ಅವನು ನನ್ನ ಬಳಿಗೆ ಬಂದು ಶರಣಾಗಿದ್ದಾನೆ. ನಿನ್ನನ್ನು ಕೊಂದ ಮೇಲೆ ನಾನು ಅವನನ್ನು ಲಂಕೆಯ ರಾಜನನ್ನಾಗಿ ಮಾಡುತ್ತೇನೆ. ಪಾಪದಲ್ಲಿ ಮುಳುಗಿ ಹೋಗಿರುವ ನೀನು ಸರಿಯಾದ ಸಲಹೆಯನ್ನು ಕೊಡಬಲ್ಲ ಮಂತ್ರಿಗಳೂ ನಿನಗೆ ಇಲ್ಲದಿರುವಾಗ ರಾಜನಾಗಿ ಮುಂದುವರಿಯಲಾರೆ. ಹೋರಾಡಲು ಧೈರ್ಯ ತಂದುಕೋ. ನನ್ನ ಕೈಯಿಂದ ಹತನಾದರೆ ನಿನ್ನ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗದಲ್ಲಿ ಸ್ಥಾನ ಪಡೆಯುವೆ. ಲಂಕೆಯನ್ನು ಕೊನೆಯ ಬಾರಿಗೆ ನೋಡಿ ಅನಂತರ ರಣರಂಗಕ್ಕೆ ಬಾ. ಈ ಸಂದೇಶವನ್ನು ಅವನಿಗೆ ಹೇಳಿ ಅವನೇನು ಹೇಳುತ್ತಾನೋ ಕೇಳಿಕೊಂಡು ಬಂದು ಹೇಳು ಎಂದನು. ತಕ್ಷಣವೇ ಅಂಗದನು ಆಕಾಶಕ್ಕೆ ನೆಗೆದು ಸಚಿವರೊಡನೆ ನಿಶ್ಚಿಂತೆಯಿಂದ ಕುಳಿತಿದ್ದ ರಾವಣನ ಆಸ್ಥಾನವನ್ನು ಬೇಗನೆ ಸೇರಿದನು. ರಾವಣನನ್ನು ಕುರಿತು, ಮಹಾರಾಜ, ಶ್ರೀರಾಮನ ದೂತ ನಾನು, ವಾಲಿಯ ಪುತ್ರ, ಅಂಗದನೆಂದು ನನ್ನ ಹೆಸರು. ಶ್ರೀರಾಮನಿಂದ ನಿನಗೊಂದು ಸಂದೇಶವನ್ನು ತಂದಿದ್ದೇನೆ. ಎಲ್ಲ ಘಾತುಕ, ಗೂಡಿನಿಂದ ಹೊರಗೆ ಬಂದು ಯುದ್ಧ ಮಾಡು. ಗಂಡಸಿನಂತೆ ನಡೆದುಕೋ. ಪುತ್ರ ಅಮಾತ್ಯ ಬಂಧು ಬಾಂಧವರ ಸಮೇತ ನಿನ್ನನ್ನು ನಾನು ಕೊಲ್ಲುವೆನು. ನೀನು ಸತ್ತರೆ 3 ಲೋಕಗಳೂ ಕ್ಷೇಮದಿಂದ ಬಾಳುತ್ತವೆ. ಲೋಕಕಂಟಕನಾದ ನಿನ್ನನ್ನು ಇಂದು ನಿರ್ಮೂಲಗೊಳಿಸಿ ವಿಭೀಷಣನನ್ನು ಲಂಕಾಧಿಪತಿಯನ್ನಾಗಿ ಮಾಡುವೆನು. ಆದರೆ ಸತ್ಕಾರಪೂರ್ವಕವಾಗಿ ವೈದೇಹಿಯನ್ನು ತಂದೊಪ್ಪಿಸಿ ಶರಣಾಗತನಾದರೆ ನಿನ್ನನ್ನು ಉಳಿಸುವೆನು ಎಂಬುದೇ ಆ ಸಂದೇಶ ಎಂದು ಅಲ್ಲಿ ಉದ್ಘೋಷಿಸಿದನು. ಅವನು ಮಂತ್ರಿಗಳಿಗೆ, ಹಿಡಿಯಿರಿ ಈ ವಿವೇಕವಿಲ್ಲದ ಕಪಿಯನ್ನು, ಕೊಲ್ಲಿರಿ ಅದನ್ನು ಎಂದು ಅಬ್ಬರಿಸಿದ ಕೂಡಲೇ 4 ಜನ ರಾಕ್ಷಸರು ಓಡಿ ಬಂದು ಅಂಗದನನ್ನು ಹಿಡಿದುಕೊಂಡರು. ಅವನು 4 ಹಕ್ಕಿಗಳನ್ನು ಹಿಡಿದುಕೊಂಡಿರುವ ಹಾಗೆ ಆ 4 ರಾಕ್ಷಸರ ಸಮೇತ ಉನ್ನತವಾದ ಪ್ರಾಸಾದ ಶಿಖರಕ್ಕೆ ನೆಗೆದು ಬಿಟ್ಟನು. ರಾವಣ ನೋಡುತ್ತಿರುವಂತೆಯೇ ಅಂತರಿಕ್ಷದಲ್ಲಿ ವೇಗದಿಂದ ಕೈಕೊಡುವಿ ಆ 4 ರಾಕ್ಷಸರನ್ನು ಭೂಮಿಯ ಮೇಲೆ ಧೊಪ್ಪೆಂದು ಕೆಡವಿದನು. ಅಲ್ಲಿ ಕಣ್ಣಿಗೆ ಬಿದ್ದ ಆ ಪ್ರಾಸಾದ ಶಿಖರದ ಮೇಲೆ ರಾರಾಜಿಸುತ್ತಿದ್ದ ಕಳಶವನ್ನು ಕಾಲಿನಿಂದ ಒದೆದನು. ಆ ಪೆಟ್ಟಿಗೆ ಶಿಖರವು ಕಳಶ ಸಮೇತವಾಗಿ ಮುರಿದು ಬಿದ್ದು ಚೂರು ಚೂರಾಯಿತು. ಅನಂತರ ನಾನು ವಾಲಿಪುತ್ರ ಅಂಗದ ಎಂದು ಘೋಷಿಸಿ ಸಿಂಹನಾದ ಮಾಡುತ್ತಾ ರಾಮನ ಬಳಿಗೆ ಬಂದು ಸೇರಿದನು. ರಾವಣ ಕೋಪದಿಂದ ಕೈ ಹಿಸುಕಿಕೊಳ್ಳುವಂತಾಯಿತು. ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಕೊಟ್ಟರೂ ರಾವಣನು ಅದನ್ನು ಬಳಸಿಕೊಳ್ಳಲಿಲ್ಲವಾದ ಕಾರಣ ರಾಮನಿಗೆ ಯುದ್ಧ ಅನಿವಾರ್ಯ ಎಂದೆನಿಸಿತು. ಸುಷೇಣನು ಸುಗ್ರೀವಾಜ್ಞೆಯಂತೆ ಲಂಕೆಯ 4 ಮಹಾದ್ವಾರಗಳನ್ನೂ ಸುತ್ತಿ ಬಂದು ಅಲ್ಲಿನ ಏರ್ಪಾಡುಗಳನ್ನೆಲ್ಲ ಪರಿಶೀಲಿಸಿದನು. ರಾಕ್ಷಸರೂ ಮುಂಬರುತ್ತಿರುವ
ಅಸಂಖ್ಯ ವಾನರ ಸೇನೆಯನ್ನು ಗಮನಿಸುತ್ತಿದ್ದರು. ಕೆಲವರು ಹೆದರಿದರು, ಕೆಲವರು ಯುದ್ಧೋತ್ಸಾಹದಿಂದ ಹಿಗ್ಗಿದರು. ವಾನರಮಯವಾದ ಇನ್ನೊಂದು ಕೋಟೆಯೇ ನಿರ್ಮಾಣವಾಯಿತೋ ಎಂಬಷ್ಟು ಸಂಖ್ಯೆಯಲ್ಲಿ ವಾನರರು ಲಂಕೆಯನ್ನು ಸುತ್ತುವರಿಯಲು ಚುರುಕಾದ ಕಾವಲು ಭಟರು ಈ ಸುದ್ದಿಯನ್ನು ರಾವಣನಿಗೆ ಮುಟ್ಟಿಸಿದರು. ಅವನು ರಕ್ಷಣೆಯನ್ನು ದ್ವಿಗುಣಗೊಳಿಸಿರೆಂದು ಆಜ್ಞೆಯಿತ್ತು. ನೋಡುವುದಕ್ಕೆಂದು ಅರಮನೆಯ ಪ್ರಾಸಾದವನ್ನೇರಿದನು. ನೋಡುವುದೇನು, ಕಪಿಗಳ ಸಮುದ್ರವೇ ಲಂಕೆಯನ್ನು ಸುತ್ತುವರೆದಿದೆ. ಇಷ್ಟು ದೊಡ್ಡ ಸೈನ್ಯವನ್ನು ಎದುರಿಸುವುದೆಂತು ಎಂದು ಕ್ಷಣಕಾಲ ಅವನಿಗೆ ಭಯವಾಯಿತಾದರೂ ಮರುಕ್ಷಣವೇ ಅಹಂಕಾರವು ವಿಜೃಂಭಿಸಿ ಯುದ್ಧೋತ್ಸಾಹ ಮೂಡಿತು. ಇತ್ತ ಯುದ್ಧ ಮಾಡುವುದೆಂದು ನಿಶ್ಚಯಿಸಿದ ಮೇಲೆ ರಾಮನಿಗೂ ಆತಂಕವಾಯಿತು. ಲಂಕೆಯು ರಾಕ್ಷಸ ಸಮೂಹದಿಂದ ತುಂಬಿ ಹೋಗಿರುವುದನ್ನು ಕಂಡು ಎದೆಗುಂದುವಂತಾಯಿತು. ಸೀತೆ ಇಲ್ಲೇ ಬಂಧಿತಳಾಗಿ ದುಃಖಿಸುತ್ತಿರುವಳೆಂದು ನೆನಪಾದ ಕೂಡಲೇ ಅವನ ಕೋಪ, ಬಲ, ತೇಜಸ್ಸುಗಳು ಜಾಗೃತವಾದವು. ಶತ್ರುನಾಶವನ್ನು ಪ್ರಾರಂಭಿಸಿರೆಂದು ಸೈನ್ಯಕ್ಕೆ ಆಜ್ಞೆ ಮಾಡಿದನು. ಶ್ರೀರಾಮನ ಆಜ್ಞೆಯಾದುದೇ ತಡ. ವಾನರರು ಮಹೋತ್ಸಾಹದಿಂದ ಸಿಂಹನಾದ ಮಾಡಿದರು. ರಾವಣನು ನೋಡುತ್ತಿರುವಂತೆಯೇ ಬಂಡೆಗಳನ್ನೂ ಬೇರು ಸಹಿತ ಕಿತ್ತ ವೃಕ್ಷಗಳನ್ನೂ ಹಿಡಿದ ಕಪಿವೀರರು ಎಲ್ಲೆಡೆಗಳಿಂದ ಪ್ರಾಕಾರದ ಮೇಲ್ಭಾಗವನ್ನೂ ಪುರದ್ವಾರಗಳನ್ನೂ ಹೊರವಲಯದ ಉದ್ಯಾನವನಗಳನ್ನೂ ಧ್ವಂಸ ಮಾಡಿದರು. ಕಂದಕಗಳಿಗೆ ಗಿರಿಶಿಖರಗಳನ್ನು ತಳ್ಳಿ ಮಣ್ಣು, ಹುಲ್ಲು, ಕಟ್ಟಿಗೆಗಳಿಂದ ಮುಚ್ಚಿಬಿಟ್ಟರು. ಸಲಗಗಳಿಂತಿದ್ದ 100 ಕೋಟಿ ಸಂಖ್ಯೆಯ ಆ ಕಪಿಗಳು ಹಾರುತ್ತಾ, ಕುಪ್ಪಳಿಸುತ್ತಾ, ಗರ್ಜಿಸುತ್ತಾ ರಾಮಲಕ್ಷ್ಮಣ ಸುಗ್ರೀವರಿಗೆ ಜಯಘೋಷ ಮಾಡುತ್ತಾ ಲಂಕೆಯನ್ನು ಆಕ್ರಮಿಸಿದರು. ಅವರ ಉದ್ಘೋಷವು ಸುತ್ತಲಿನ ಗಿರಿಕಂದರಗಳಿಂದ ಪ್ರತಿಧ್ವನಿತವಾಯಿತು. ಪೂರ್ವದ ಮಹಾದ್ವಾರವು ಮೊದಲು ನುಚ್ಚುನೂರಾಯಿತು. ಅನಂತರ ದಕ್ಷಿಣ ಹಾಗೂ ಪಶ್ಚಿಮ ಮಹಾದ್ವಾರಗಳು ಕಪಿವೀರರಿಂದ ಒಡೆಯಲ್ಪಟ್ಟವು. ರಾಮಲಕ್ಷ್ಮಣರು ಉತ್ತರ ಮಹಾದ್ವಾರಕ್ಕೆ ಮುತ್ತಿಗೆ ಹಾಕಿದರು. ವಾನರರು ಕುಪ್ಪಳಿಸುತ್ತಿರುವುದನ್ನು ಬಿಟ್ಟರೆ ಎಲ್ಲಿಯೂ ಏನೂ ಕಾಣಿಸುತ್ತಿರಲಿಲ್ಲ. ಧ್ವಂಸ ಕಾರ್ಯದ ಮುನ್ನಡೆ ಎಗ್ಗಿಲ್ಲದೆ ಸಾಗಿತ್ತು. ಇವರನ್ನು ಹಿಮ್ಮೆಟ್ಟಿಸಲು ರಾವಣನು ಯುದ್ಧಕ್ಕೆ ಆಜ್ಞೆಯನ್ನಿತ್ತು ತನ್ನ ಸೈನಿಕರನ್ನು ತಕ್ಷಣವೇ ಕಳುಹಿಸಬೇಕಾಯಿತು. ಲಕ್ಷಗಟ್ಟಲೆ ಶಂಖಗಳನ್ನೂದುತ್ತಾ, ರಣಭೇರಿಗಳನ್ನು ಬಡಿಯುತ್ತಾ, ಕಹಳೆಗಳನ್ನು ಮೊಳಗಿಸುತ್ತಾ ರಾಕ್ಷಸ ಸೈನ್ಯವು ಪ್ರಳಯ ಕಾಲದಲ್ಲಿ ಉಕ್ಕುವ ಮಹಾಸಾಗರದ ಅಲೆಗಳಂತೆ ನಗರದಿಂದ ಹೊರಹೊಮ್ಮಿತು. ಸೈನಿಕರ ಪದಾಘಾತದಿಂದ ಭೂಮಿ ನಡುಗಿತು. ಹಿಂದೆ ಕ್ಷೀರ ಸಮುದ್ರದ ತೀರದಲ್ಲಿ ಅಮೃತಕ್ಕಾಗಿ ದೇವತೆಗಳಿಗೂ ದಾನವರಿಗೂ ನಡೆದ ಯುದ್ಧ